ನಿಮಗೆಲ್ಲ ಗೊತ್ತಿರ್ಬೋದು, ಅಂಡರ್ವರ್ಲ್ಡ್ ಬೇಸ್ಡ್ ಸಿನಿಮಾಗಳು ತುಂಬ ರೀಸೆಂಟಾಗಂತೂ ಬರಲೇ ಇಲ್ಲ, ಸುಮಾರು ಏನು ವರ್ಷಗಳೇ ಆಗೋಯ್ತು. ಈ 3-4 ವರ್ಷಗಳಲ್ಲಿ ನಿಮಗೊಂದು ಹೊಸ ಫೀಲ್, ಹೊಸ ಫ್ರೆಶ್ ಕಥೆಯನ್ನು ಹಿಡ್ಕೊಂಡು ಬಂದಿದೆ ಬೆಂಗಳೂರು ಅಂಡರ್ವರ್ಲ್ಡ್ ಸಿನಿಮಾ ತಂಡ. ಬನ್ನಿ, ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಕಾರಣರಾದಂಥ ನಿರ್ಮಾಪಕರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಆನಂದ್ ಅವರಿಗೆ. ನಮಸ್ತೆ. ಫಸ್ಟ್ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾನ? ಹೌದು ಮೇಡಮ್, ಇದು ನಾನು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಿರುವಂಥದ್ದು. ಓಕೆ, ಯಾಕೆ ಈ ಥರದೊಂದು ಸಿನಿಮಾ ಮಾಡಬೇಕು ಅನಿಸಿದ್ದು ಹೇಗೆ? ಇಲ್ಲ, ನಾನು ಮೊದಲಿಂದನೂ ಫಿಲಮ್ ಕ್ರೇಜ್ ಜಾಸ್ತಿ ಇತ್ತು, ನೋಡಬೇಕು ನೋಡ್ತಾ ಇದ್ದೆ. ನಾನು ಈ ಥರ ಒಂದು ಫಿಲಮ್ ಮಾಡಬೇಕು ಅನ್ನೋ ಆಸೆ ಇತ್ತು ನನಗೆ. ನನಗೆ ಆದಿ ಸರ್ ಡೆಡ್ಲಿ ಸೋಮಯಿಂದ ಹಿಡಿದು ಎದೆಗಾರಿಕೆ ಇದೆಲ್ಲ ಅವ್ರ ಮಾಸ್ ಅಂದರೆ ಅವರೇ. ಓಕೆ, ಒಂದು ರೌಡಿಸಮ್ ಅಂತ ಆ ಥರ ಒಂದು ಫಿಲಮ್ ಅಂತ ನಾವು ಜಾಸ್ತಿ ಕ್ರೇಜ್ ಅಂತ ಇದಾಗ್ತಿದ್ದೆ ಸರ್ ಫಿಲಮ್. ಅವರು ಸತ್ಯಣ್ಣ ಮತ್ತು ನಮ್ಮ ಬಾಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ, ದರ್ಶನ್ ಸರ್. ಅವರಿಬ್ಬರು ಕಾಂಬಿನೇಷನ್ ನಾನು ಐದು ಫಿಲಮ್ ಮಾಡಿದ್ದಾರೆ, 5 ಅದ್ಭುತ ಫಿಲಮ್ಗಳು ಅವ್ರದ್ದು. ಅವ್ರ ಜೊತೆ ವರ್ಕ್ ಮಾಡೋದು ನನ್ನ ಕನಸು ಒಂಥರ. ಯಾಕಂದರೆ ಇವರೆಲ್ಲ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ನಾನು ಮಾಡ್ತಾ ಇದ್ದೀನಿ ಅಂದಾಗ ಸ್ವಲ್ಪ ಭಯ ಆಯ್ತು ನನಗೂ. ಆದರೆ ಸತ್ಯಣ್ಣ ಎಲ್ಲೂ ಒಂದು ಚೂರು ಇದು ಮಾಡ್ದಂಗೆ ಫಿಲಮ್ ಅವತ್ತು ಹೆಂಗೆ ಸ್ಟಾರ್ಟ್ ಆಯಿತು, ಇವತ್ತು ಹೆಂಗೆ ಕಂಪ್ಲೀಟ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಆ ಥರ ಫುಲ್ಲು, ಯಾಕಂದ್ರೆ ಇಡೀ ಜವಾಬ್ದಾರಿ ನನಗಿನ್ನೂ ಏನು ಅಷ್ಟು ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ, ಆದರೂ ಎಲ್ಲೂ ನಾನು ಒಂಚೂರು ಇದು ಮಾಡ್ದಂಗೆ ಕಂಪ್ಲೀಟ್ ನೀಟಾಗಿ ಮಾಡಿಕೊಟ್ರು. ಅದು ತುಂಬ ಖುಷಿ. ಮತ್ತು ಆದಿತ್ಯ ಸರ್ಗೆ ಇದು ನಾವು ಒಂದು ದೊಡ್ಡ ಬ್ರೇಕ್ ಆಗುತ್ತೆ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಆ್ಯಂಡ್ ಆದಿತ್ಯ ಅವ್ರು ಇಲ್ಲಿವರೆಗೂ ಹಾಡಕ್ಕೆ ಶುರು ಮಾಡಿಲ್ವಾ ಅಂತ? ನಾನು ಸಿಂಗರ್ ಅಂತೂ ಗ್ಯಾರಂಟಿ ಅಲ್ಲ, ನಾನು ಆ್ಯಕ್ಟ್ರು. ಓಕೆ, ಆದರೆ ಏ ಮಾಲಿಕ್ ಒಂದ್ಸರಿ ಕೇಳ್ಬೋದಾ ಒಂದು ಬಿಟ್ಟು? ಏ ಮಾಲಿಕ್ ಎಂತ ಡೇಂಜರು. ಅದು ನಾನು ನನ್ನ ಹಾಡು ನಾನೇ ಆಡ್ಕೊಳ್ಳೋ, ಅವ್ರು ಚೆನ್ನಾಗಿ ಆಡ್ಬೇಕು, ಅವ್ರು ಆಡಬೇಕು. ನನ್ನ ಹಾಡು ನಾನೇ ಆಡ್ಕೊಂಡ್ರೆ ಹಿಂಗಿರುತ್ತೆ ಅಲ್ವಾ? ಪ್ರೊಡ್ಯೂಸರ್ ಕೆಲ ಆಡ್ಸಿ. ಹೇ ಮಾಲಿಕ್ ಎಂತ ಡೇಂಜರು, ಹೇ ಮಾಲಿಕ್ ಅಬ್ಬಬ್ಬ ಪಕ್ಕ ಮಕ್ಕರು, ಹೇ ಮಾಲಿಕ್ ಮ್ಯಾಟರು. ಬಟ್ ನಿಜವಾಗ್ಲೂ ಲಿರಿಕ್ಸ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನಮ್ಮ ಡೈರೆಕ್ಟರ್ ಅಂದರೆ, ಜಸ್ಟ್ ವೆರಿ ಅಮೇಝಿಂಗ್ ಲಿರಿಕ್ಸ್. ಓಕೆ, ಅದರಲ್ಲಿ ಆ ಸಾಂಗಲ್ಲಿ 2 ಬಿಟ್ಟು ಬರ್ತದೆ. ಒಂದು ನಮ್ಮ ರಜನಿಕಾಂತ್ ಅವ್ರ ಜೊತೆ, ಮತ್ತು ಒಂದು ಅಮಿತಾಬ್ ಬಚ್ಚನ್ ಅವ್ರ ಡೈಲಾಗ್. 2 ಮೋಸ್ಟ್ ಫೇಮಸ್ ಡೈಲಾಗ್ಸ್ ಇನ್ ಇಂಡಿಯನ್ ಸಿನಿಮಾ. ಅದೆಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದಾರೆ ಸಾಂಗಲ್ಲಿ ಅಂದರೆ, ನನಗದು ಗೊತ್ತಿರಲಿಲ್ಲ. ಸಾಂಗ್ ಫಸ್ಟ್ ಕೇಳ್ಬೇಕಾದ್ರೆ ನಾರ್ಮಲಾಗಿ ಕೇಳ್ತಾ ಚೆನ್ನಾಗಿದೆ ಅನಿಸ್ತು. ಟಕ್ ಅಂತ ಫಸ್ಟ್ ರಜನಿಕಾಂತ್ ಅವ್ರ ಡೈಲಾಗ್ ಬಂತು. ಅದಾದಮೇಲೆ ಓಹೋ ಇದೇನೋ ಟ್ವಿಸ್ಟ್ ಬಂತಲ್ಲ. ಸಾಂಗಲ್ಲೂ ಟ್ವಿಸ್ಟ್ ಕೊಡ್ತಾರೆ ನಮ್ಮ ಡೈರೆಕ್ಟ್ರು. ನೋಡಿ, ಇನ್ನು ಸಿನಿಮಾಲಿ ಹೆಂಗೆ ಕೊಡ್ಬೋದು ಟ್ವಿಸ್ಟ್. ಆದರೂ ಹೇಳ್ತಿದ್ದಾರಾ ಎದೆಗಾರಿಕೆ ಥರ ಕಾಣಿಸ್ತಾ ಇದೆ ಪೋಸ್ಟರ್ಸು ಇದು ಅಂತೆಲ್ಲ? ಎದೆಗಾರಿಕೆಗೂ ಇದಕ್ಕೂ ಸಂಬಂಧನೇ ಇಲ್ಲ. ಎದೆಗಾರಿಕೆನೇ ಬೇರೆ ಥರ ಸಿನಿಮಾ, ಬೆಂಗಳೂರು ಅಂಡರ್ವರ್ಲ್ಡ್ ಬೇರೆ ಥರ ಸಿನಿಮಾ. ಎದೆಗಾರಿಕೆ ವಾಸ್ ಅ ಟ್ರೂ ಸ್ಟೋರಿ, ಇಟ್ ವಾಸ್ ಅ ಕ್ಲಾಸಿಕ್. ಅದನ್ನು ತುಂಬ ಬ್ಯೂಟಿಫುಲ್ಲಾಗಿ ಸುಮನ ಕಿತ್ತೂರು ಹ್ಯಾಂಡಲ್ ಮಾಡಿದರು. ಇವತ್ತಿಗೂ ಎಲ್ಲ ಕಡೆ ಹೋದರೆ, ಈಗ ಡೆಡ್ಲಿ ಅನ್ನೋದು ಮರ್ತುಬಿಟ್ಟಿದ್ದಾರೆ, ಎಲ್ಲ ಕಡೆ ಹೋದರೆ ಸೋನಾ ಎದೆಗಾರಿಕೆ ಅಂತಾರೆ. ಸೊ ಇವಾಗ ಬೆಂಗಳೂರು ಅಂಡರ್ವರ್ಲ್ಡ್ ಬರ್ತದೆ, ಅದನ್ನು ಮರ್ತುಬಿಟ್ಟು ಇವಾಗ ಎಲ್ಲರೂ ಮಾಲಿಕ್ ಅಂತಾರೆ. ಸೊ ಹಂಗೆ ವಿ ಲಿವ್ ದ ಅವರ್ ಕ್ಯಾರೆಕ್ಟರ್ಸ್. ಆಮೇಲೆ ಜನಕ್ಕೆ ಏನಕ್ಕೆ ಅದನ್ನು ಕರೀತಾರೆ ಅಂದರೆ, ಆ ಕ್ಯಾರೆಕ್ಟರ್ ಅಷ್ಟು ಇಷ್ಟ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಸೊ ದೇ ಓನ್ಲಿ ಟಾಕ್ ಅಬೌಟ್ ಸೋನಾ ಅವ್ರ ಮಾಲಿಕ್ ಏನೇ ಇರ್ಬೋದು. ಬಟ್ ಎದೆಗಾರಿಕೆಗೂ ಬೆಂಗಳೂರು ಅಂಡರ್ವರ್ಲ್ಡ್ಗೂ ಎರಡಕ್ಕೂ ಸಂಬಂಧನೇ ಇಲ್ಲ. ದ್ಯಾಟ್ ವಾಸ್ ಅ ಬ್ಯೂಟಿಫುಲಿ, ಅದನ್ನು ನಾನು ಅಂಡರ್ವರ್ಲ್ಡ್ಗಿಂತ ಜಾಸ್ತಿ ಐ ವುಡ್ ಸೇ ಇಟ್ ವಾಸ್ ಅ ಲವ್ ಸ್ಟೋರಿ. ಎದೆಗಾರಿಕೆಯಲ್ಲಿ ಅವನು ತನ್ನ ಗೆಳತಿಗೋಸ್ಕರ ಅವನು ತನ್ನ ಪ್ರಾಣವನ್ನು ಕೊಡ್ತಾನೆ. ಸೊ ಇಟ್ ವಾಸ್ ಮೋರ್ ಆಫ್ ಅ ಲವ್ ಸ್ಟೋರಿ. ಬೆಂಗಳೂರು ಅಂಡರ್ವರ್ಲ್ಡ್ ಅಂತೂ ಆ ಥರ ಏನಿಲ್ಲ. ಇಟ್ ವಾಸ್ ಅ ಹಾರ್ಡ್ ಕೋರ್ ಮಾಸ್ ಆ್ಯಕ್ಷನ್ ಕಮರ್ಷಿಯಲ್. PN ಸತ್ಯ ಮಾರ್ಕ್. ಸದ್ಯದ ಒಂದು ಪರಿಸ್ಥಿತಿಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ಸ್ ಆಗಲಿ, ಈಗ ಬರ್ತಿರೋ ಸಿನಿಮಾಗಳಾಗಲಿ, ಅದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಆದಿತ್ಯ ಅವರಿಗೆ? ತುಂಬ ಚೆನ್ನಾಗಿದೆ. ಯಾಕೆಂದರೆ ಇವತ್ತು ಹೊಸ ಥರ ಸಿನಿಮಾಗಳು ಬರ್ತಾ ಇದೆ. ರಂಗಿತ ರಂಗ ಇರ್ಬೋದು, ಕಿರಿಕ್ ಪಾರ್ಟಿ ಇರ್ಬೋದು. ಸೊ ಎಲ್ಲೋ ಒಂದು ಕಡೆ ನಮಗೆ ಖುಷಿ ಅನಿಸ್ತದೆ. ಯಾಕೆಂದರೆ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇದೆ, ಹೊಸ ಟ್ಯಾಲೆಂಟ್ ಬರ್ತಾ ಇದೆ. ಆಮೇಲೆ ಓವರ್ಸೀಸ್ ಮಾರ್ಕೆಟ್ ತುಂಬ ಓಪನ್ ಆಗ್ತಾ ಇದೆ. ಸೊ ರೆವೆನ್ಯೂ ಜನ್ರೇಷನ್ ತುಂಬ ಚೆನ್ನಾಗಾಗ್ತಾ ಇದೆ. ಇವತ್ತು ಯಾವುದೇ ಸಿನಿಮಾಗಳು ರಿಲೀಸ್ ಆದರೂ ನಮಗೆ ಕರ್ನಾಟಕದಲ್ಲಿ ಮುಂಚೆ ನಾವು ಹೇಳ್ತಾ ಇದ್ವಿ ಕನ್ನಡ ಸಿನಿಮಾ ನೋಡಿ ಅಂತ. ಇವತ್ತು ಏನೋ ಕನ್ನಡ ಸಿನಿಮಾಗೆ ನಮಗೆ ಫಸ್ಟ್ ಪ್ರಿಫರೆನ್ಸ್ ಬರ್ತಾ ಇದೆ ಎಲ್ಲ ಕಡೆ. ಬೇರೆ ಸಿನಿಮಾಗಳು ಬಂದ್ರೂ ಕನ್ನಡ ಸಿನಿಮಾಗಳು ಇಟ್ ಇಸ್ ಡೂಯಿಂಗ್ ಬೆಟರ್ ಬಿಸ್ನೆಸ್ ದ್ಯಾನ್ ಅದರ್ ಸಿನಿಮಾ. ಸೊ ಖುಷಿಯಾಗುತ್ತೆ. ಯಾಕೆಂದರೆ ಕೊನೆಗೂ ಗೊತ್ತಿತ್ತು ನಮ್ಮ ಜನ ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ಅಂತ. 100%. ಸೊ ಇವತ್ತು ನಮ್ಮ ಜನ ನಮ್ಮ ಕೈ ಹಿಡಿದಿದ್ದಾರೆ. ಅಭಿಮಾನಿಗಳು ಕನ್ನಡ ಇಂಡಸ್ಟ್ರಿನ ಮೇಲೆತ್ತಾ ಇದ್ದಾರೆ. ಇನ್ನೂ ಮೇಲೆತ್ತಿ ಇನ್ನೂ ಉತ್ತುಂಗಕ್ಕೆ ಎತ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಯಾಕೆಂದರೆ ನಮಗೆ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅದೇ ಒಂದು ಪ್ರಾಬ್ಲಮ್. ಬೇರೆ ಅದರ್ ಲ್ಯಾಂಗ್ವೇಜಸ್ ಅಬ್ಬರ ತುಂಬ. ಬಟ್ ಇವಾಗ ನೋಡಿದ್ರೆ ನಮ್ಮ ಅಭಿಮಾನಿಗಳು ನಮ್ಮನ್ನು ಮೇಲೆತ್ತಾ ಇದ್ದಾರೆ. 100%. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನ್ಯೂ ಸಿನಿಮಾ ಇಸ್ ಕಮಿಂಗ್. ಸೊ ಆ ಎನ್ಕರೇಜ್ಮೆಂಟ್ ನಮಗೆ ಸಿಗ್ತಾ ಇರೋದ್ರಿಂದ ಒಳ್ಳೊಳ್ಳೆ ಹೊಸ ಸಿನಿಮಾಗಳು ಬರ್ತಾರೆ. ಆ ಎನ್ಕರೇಜ್ಮೆಂಟ್ ಇನ್ನೂ ಜಾಸ್ತಿ ಆದರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. 100%. ನಿಮ್ಮ ಫೈನಲ್ ವರ್ಡ್ಸ್ ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ?
ನಾನು ಅವ್ರಿಗೆ ಪ್ರತಿ ಸರಿ ಕೇಳ್ಕೊಳ್ಳೋದು ಒಂದೇ, ನಾನು ಇವತ್ತು ಇಲ್ಲಿ ಕೂತಿದ್ದೀನಿ ಅಂದರೆ ಅದು ನಿಮ್ಮಿಂದಾನೆ, ಅಭಿಮಾನಿಗಳು ಕೊಟ್ಟಿರೋ ಭಿಕ್ಷೆನೇ. ಇವತ್ತು ನನ್ನ ಎಲ್ಲೇ ಹೋದ್ರೂ ಸರ್ ಆ ಸಿನಿಮಾ ಚೆನ್ನಾಗಿತ್ತು, ಈ ಸಿನಿಮಾ ಚೆನ್ನಾಗಿತ್ತು, ಮುಂದೆ ಯಾವುದು, ಬೆಂಗಳೂರು ಅಂಡರ್ ವರ್ಲ್ಡ್ ಯಾವಾಗ, ಚಕ್ರವರ್ತಿ ಯಾವಾಗ ಅಂತ ಕೇಳ್ತಾರೆ. ಬಟ್ ನಾನೆಲ್ಲರೂ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಒಂದೇ, ಇಲ್ಲಿವರೆಗೂ ನನ್ನ ಹರಿಸಿ ಆಶೀರ್ವದಿಸಿ ಬೆಳೆಸಿದ್ದೀರ. ಬೆಂಗಳೂರು ಅಂಡರ್ ವರ್ಲ್ಡ್ ಸಿನಿಮಾನ ನೋಡಿ ಮತ್ತೆ ನಿಮಗೆ ಡೆಫಿನೆಟಾಗಿ ತುಂಬ ಎಂಜಾಯ್ ಮಾಡ್ತಿರೋ ಸಿನಿಮಾನ. ನಿಮ್ಮ ಅಭಿಮಾನ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹಾಗೆ ಇರಲಿ ಅಂತ ಕೇಳ್ಕೊತೀನಿ. ನೋಡಿದ್ರಲ್ಲ, ಬೆಂಗಳೂರು ಅಂಡರ್ ವರ್ಲ್ಡ್ನ ನಾವು ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆಗೆ ಸುಮಾರು ಕಾರಣಗಳಿದೆ, ಸುಮಾರು ಸ್ಟ್ರಾಂಗ್ ರೀಸನ್ಸ್ ಇದೆ. ಸೊ 100% ಸಿನಿಮಾನ ಶುಕ್ರವಾರ ನೋಡಬೇಕು, ಗುರಿ ಇಡಬೇಕು ಅಂದರೆ ನೀವು ಮಾಲೀಕಾಗಿ ಸಿನಿಮಾಗೆ ಹೋಗಲೇಬೇಕು. ಯಾಕಂದರೆ ಪ್ರೇಕ್ಷಕನೇ ಮಾಲೀಕ್ ಅಂತ ಹೇಳ್ಬೋದು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.